ಓಂ ನಮಃ ಶಿವಾಯ. ಕಣ್ಣಪ್ಪ ದೇವ ಈ ಮಹಾಭಕ್ತನನ್ನು ಕಣ್ಣಪ್ಪರ್ ಎಂದು, ಧೀರ ಎಂದು ಕರೆಯುತ್ತಾರೆ. ಈತನಿಗೆ ಸಹಜವಾಗಿ ಬೇಡರ ಕಣ್ಣಪ್ಪನೆಂದು ಗುರುತಿಸುತ್ತಾರೆ. ಚೋಳ ದೇಶದಲ್ಲಿ ಕಾಳಹಸ್ತಿ ಎಂಬ ಒಂದು ದೊಡ್ಡ ಪರ್ವತ, ಅನೇಕ ಗಿಡಗಂಟೆಗಳಿಂದ ಕಿಕ್ಕಿರಿದು ತುಂಬಿದ ಅದರಲ್ಲಿ ತಿರುಗಾಡುವುದೇ ಅತ್ಯಂತ ಪ್ರಯಾಸದ ಕೆಲಸ. ಆ ಪರ್ವತದ ಸಮೀಪದಲ್ಲಿ ಒಂದು ಬನ, ಅಲ್ಲೊಂದು ಬೇಡರ ಗುಂಪು ವಾಸಿಸುತ್ತಿತ್ತು. ಆ ಬೇಡರಿಗೆಲ್ಲ ಕಣ್ಣಪ್ಪನೇ ನಾಯಕ. ಮೋಡದ ಮರೆಯ ಸೂರ್ಯನಂತಿರುವ ಅವನ ವೇಷ ಯಾರ ಕಣ್ಣಿಗಾದರೂ ಹಬ್ಬವನ್ನು ಉಂಟು ಮಾಡುತ್ತಿತ್ತು. ಬೇಡನಾದುದರಿಂದ ಬೇಟೆಯೇ ಅವನ ನಿತ್ಯದ ಉದ್ಯೋಗ. ಅಲ್ಲಿ ತನ್ನ ತಂಡದವರನ್ನು ಕರೆದುಕೊಂಡು ಸುತ್ತಾಡಿ ಅಡವಿಯನ್ನೆಲ್ಲ ಬೇಟೆಯಾಡಿ ಅದನ್ನು ಹರಿದು ಸುಟ್ಟು ತಿನ್ನುವುದು ಅವನ ಕೆಲಸ. ಒಂದು ದಿನ ಕಣ್ಣಪ್ಪ ಹೀಗೆಯೇ ಬೇಟೆಯಾಡಲು ಹೋಗಿದ್ದ. ಬಹಳ ಹೊತ್ತು ತಿರುಗಾಡಿದ ಮೇಲೆ ಅವನಿಗೆ ಒಂದು ಬೇಟೆ ಕಾಣಿಸಿತು. ಅದನ್ನವನು ಬೆನ್ನಟ್ಟಿಕೊಂಡು ಹೊರಟ. ಒಮ್ಮೆ ಅದು ಕಣ್ಣಿಗೆ ಕಾಣುತ್ತಾ ಮತ್ತೊಮ್ಮೆ ಮಾಯವಾಗುತ್ತಾ ಮೇಲಕ್ಕೆ ಓಡುತ್ತಿತ್ತು. ಕಣ್ಣಪ್ಪನಿಗೂ ಹಠ ಹುಟ್ಟಿತು. ಅದರ ಬೆನ್ನು ಬಿಡದೆ ಓಡಿಸಲು. ಕೊನೆಗೆ ಆ ಮೃಗವು ಕಾಳಹಸ್ತಿ ಕಾಡಿನಲ್ಲಿದ್ದ ಒಂದು ಗುಡಿಯಲ್ಲಿ ಮಾಯವಾಯಿತು. ಕಣ್ಣಪ್ಪನು ಗುಡಿಯ ಸಮೀಪ ಬಂದು ಅತ್ತಿತ್ತ ನೋಡಿದನು. ಎಲ್ಲಿಯೂ ಬೇಟೆ ಕಾಣಿಸಲಿಲ್ಲ. ಅಲ್ಲಿದ್ದ ಶಿವಲಿಂಗವನ್ನು ಕುರಿತು, ನೀನು ನಿಜವಾಗಿಯೂ ನನ್ನವನಾಗಿದ್ದರೆ ನನಗೆ ಆ ಬೇಟೆಯು ಸಿಕ್ಕಲಿ. ಅದನ್ನು ನಾನೊಬ್ಬನೇ ತಿನ್ನುವುದಿಲ್ಲ, ಅದರಲ್ಲಿ ಸರಿಪಾಲು ಮಾಡಿ ನಿನಗೂ ಕೊಡುತ್ತೇನೆ ಎಂದು ನೋಡುವಷ್ಟರಲ್ಲಿ ಆ ಮೃಗವು ಅವನ ಕಣ್ಣಿಗೆ ಬಿತ್ತು. ಆ ಕ್ಷಣದಲ್ಲಿಯೇ ಕಣ್ಣಪ್ಪನಿಗೆ ಅಪಾರ ವಿಶ್ವಾಸ ಆ ಲಿಂಗದಲ್ಲಿ ಮೂಡಿತು. ಆ ಲಿಂಗಕ್ಕೆ ಶಿವನೆಂದು ಕರೆಯುತ್ತಾರೆಂದು ಅವನಿಗೂ ತಿಳಿದಿರಲಿಲ್ಲ. ಧರ್ಮ, ದೇವರು, ಪೂಜೆ ಎಂದರೇನೆಂಬುದೇ ಅವನಿಗೆ ತಿಳಿಯದು. ಆದುದರಿಂದಲೇ ಅವನು ಆ ಶಿವಲಿಂಗವನ್ನು ನನ್ನವನೇ ಎಂದು ಮಾತ್ರ ಕರೆಯುತ್ತಿದ್ದನು. ಬಯಸಿದ್ದನ್ನು ಕೂಡಲೇ ಕೊಟ್ಟ ಆ ಲಿಂಗಕ್ಕೆ ತಾನು ಬೇಟೆಯಾಡಿದ ಮೃಗವನ್ನು ಸುಲಿದು ಸುಟ್ಟು ರುಚಿ ಮಾಡಿ ಸರಿ ಅರ್ಧ ಭಾಗವನ್ನು ಕೊಟ್ಟು ಉಳಿದ ಅರ್ಧವನ್ನು ತಾನು ತಿಂದು ಹೊರಟು ಹೋದನು. ಆ ಶಿವಲಿಂಗವನ್ನು ನಿತ್ಯವೂ ಒಬ್ಬ ಶಿವಬ್ರಾಹ್ಮಣ ಪೂಜಿಸುತ್ತಿದ್ದನು. ಮುಂಜಾನೆ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತನಾಗಿ ಪೂಜಾ ಸಾಮಗ್ರಿಗಳನ್ನು, ಹೂಪತ್ರವನ್ನು ತೆಗೆದುಕೊಂಡು ಬಂದು ಗುಡಿಯನ್ನು ಪ್ರವೇಶಿಸಿ ನೋಡಿದಾಗ ಅಲ್ಲಿಯ ಸನ್ನಿವೇಶವನನ್ನು ಬೆರಗಾಗಿಸಿತು. ಲಿಂಗದ ಮುಂದೆ ರಕ್ತ ಮಾಂಸದ ತುಂಡುಗಳು ಬಿದ್ದಿತ್ತು. ಗುಡಿಯ ತುಂಬೆಲ್ಲ ಸುಟ್ಟ ಮಾಂಸದ ವಾಸನೆ ತುಂಬಿ ತುಳುಕಾಡುತ್ತಿತ್ತು. ಅದನ್ನು ಸಹಿಸಿಕೊಳ್ಳುವುದು ಆ ಬ್ರಾಹ್ಮಣನಿಗೆ ಆಗಲಿಲ್ಲ. ಮೂಗು ಮುಚ್ಚಿಕೊಂಡು ಗುಡಿಯೆಲ್ಲವನ್ನು ಹುಡುಗಿ ಹಸನು ಮಾಡಿ ನೀರಿನಿಂದ ತೊಳೆದು ಪರಿಶುದ್ಧಗೊಳಿಸಿ ಸಮೀಪದಲ್ಲಿರುವ ಬಾವಿಯಲ್ಲಿ ಮತ್ತೊಮ್ಮೆ ಹೋಗಿ ಸ್ನಾನ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ತನ್ನ ಮನೆಗೆ ಹಿಂದಿರುಗಿದನು. ಹೋಗುವಾಗ ಭದ್ರವಾದ ಬೀಗವೊಂದನ್ನು ಗುಡಿಯ ಬಾಗಿಲಿಗೆ ಹಾಕಿದೆ. ಸಾಯಂಕಾಲ ಬೇಟೆಯಾಡಿಕೊಂಡು ಕಣ್ಣಪ್ಪ ಮತ್ತೆ ಗುಡಿಗೆ ಬಂದು ಶಿವಬ್ರಾಹ್ಮಣನು ಮಾಡಿದ ಪೂಜೆಯನ್ನು ನೋಡಿ, ಓಹೋ, ನನ್ನವನಿಗೆ ಹೀಗೆ ಪೂಜೆ ಮಾಡಬೇಕೆಂದು ತೋರುತ್ತದೆ ಎಂದು ವಿಚಾರಿಸಿ ತಾನೂ ನೀರು ಹೂಗಳನ್ನು ತರಲು ಹೋದ. ಆದರೆ ಪಾತ್ರೆಯೇ ಇರಲಿಲ್ಲ. ಕೂಡಲೇ ಅವನಿಗೊಂದು ವಿಚಾರ ಹೊಳೆಯಿತು. ಬಾಯಲ್ಲಿ ನೀರನ್ನು ತುಂಬಿಕೊಂಡ, ತಲೆಯಲ್ಲಿ ಹೂವನ್ನು ಸಿಕ್ಕಿಸಿಕೊಂಡ, ಒಂದು ಕೈಯಲ್ಲಿ ಬೇಟೆ, ಮತ್ತೊಂದು ಕೈಯಲ್ಲಿ ಆಯುಧ ಹಿಡಿದುಕೊಂಡು ಗುಡಿಗೆ ಬಂದ. ಗುಡಿಯ ಬಾಗಿಲು ಸುಲಭವಾಗಿ ತೆರೆಯಿತು. ಒಳಹೊಕ್ಕ ಶಿವಬ್ರಾಹ್ಮಣನ ಮಾಡಿದ ಪೂಜೆಯನ್ನು ಕಾಲಿನಿಂದಲೇ ನಿವಾರಿಸಿದ. ಬಾಯ ನೀರನ್ನು ಲಿಂಗದ ಮೇಲೆ ಉಗುಳಿ ಜಡೆಯ ಹೂವನ್ನು ಜಾಡಿಸಿ, ನನ್ನವನೇ, ನಿನಗೆ ಬಹಳ ಹಸಿವೆಯಾಗಿರಬೇಕು. ಪಾಪ, ಎಷ್ಟು ಹೊತ್ತಿನಿಂದ ನನ್ನ ಹಾದಿಯನ್ನು ಕಾಯುತ್ತಿರುವೆಯೋ ಏನು. ನಾಳೆಯಿಂದ ಬಹುಬೇಗ ಬಂದು ಬಿಡುತ್ತೇನೆ, ನೀನೇನು ಚಿಂತಿಸಬೇಡ ಎಂದು ನುಡಿದು ತಾನು ತಂದ ಬೇಟೆಯನ್ನು ನನ್ನವನಿಗೆ ಹಸಿ ಬಿಸಿಯಾದರೆ ಹೊಟ್ಟೆ ಕೆಟ್ಟು ಹೋದಿತ್ತು. ಆದ್ದರಿಂದ ಚೆನ್ನಾಗಿ ಬೇಯಿಸಬೇಕು ಎಂದು ನುಡಿಯುತ್ತಾ ಚೆನ್ನಾಗಿ ಸುಟ್ಟು ಅರ್ಧವನ್ನು ಅವನಿಗರ್ಪಿಸಿ, ನಾನಿನ್ನೂ ಬೇರೆ ಕಡೆಗೆ ಹೋಗಬಾರದು. ಹೋದರೆ ನನ್ನವನಿಗೆ ಕಾಡು ಹಂದಿ, ಸಿಂಹ, ಹುಲಿ ಮುಂತಾದ ಕ್ರೂರ ಮೃಗಗಳು ಬಂದು ತೊಂದರೆ ಕೊಡುತ್ತವೆ. ಇವನು ನನಗೆ ಬೇಟೆಯನ್ನು ಕೊಟ್ಟು ಉಪಕಾರ ಮಾಡಿದ್ದಾನೆ. ನಾನು ಇವನನ್ನು ಯಾವಾಗಲೂ ರಕ್ಷಿಸಬೇಕು ಎಂದು ನುಡಿದು ರಾತ್ರಿ ಅಲ್ಲಿಯೇ ಮಲಗಿದನು. ನಸುಕಿನಲ್ಲಿ ಬೇಗನೆ ಎದ್ದು, ನನ್ನವನೇ, ನಾನಿನ್ನು ಹೋಗಿ ಬೇಟೆಯಾಡಿಕೊಂಡು ಬರುತ್ತೇನೆ. ಬೆಳಕಲಾದ ರೋಗಿಷ್ಠವಾದ ಮೃಗಗಳನ್ನು ಬೇಟೆ ಆಡುವುದಿಲ್ಲ. ಅದರ ಮಾಂಸ ನಿನಗೆ ಸರಿ ಹೊಂದಿ ಬರದು. ಒಳ್ಳೆಯ ಹರೆಯದ ದಷ್ಟಪುಷ್ಟವಾದ ಮೃಗದ ಮಾಂಸವನ್ನೇ ತರುತ್ತೇನೆ, ಚಿಂತಿಸಬೇಡ ಎಂದು ನುಡಿದು ಬೇಟೆಯಾಡಲು ಹೊರಟು ಹೋದನು. ಶಿವಬ್ರಾಹ್ಮಣನು ಕೈಯಲ್ಲಿ ಅರ್ಘ್ಯವನ್ನು ಹಿಡಿದು ಹೂಗುಟ್ಟಿಯೊಡನೆ ಶಿವಾಲಯವನ್ನು ಪ್ರವೇಶಿಸಿದನು. ಅಲ್ಲಿಯ ದೃಶ್ಯ ಅವನಿಗೆ ಹೇಸಿಗೆಯನ್ನುಂಟು ಮಾಡಿತು. ಹಾಗೆ ಮಾಡಿಕೊಟ್ಟ ಶಿವನ ಮೇಲೆಯೇ ಅವನು ರೋಗಿದನು. ಓ ಶಿವನೇ, ಇಂಥ ದುರಾಚೆಯನ್ನು ನಿನ್ನ ಮಂದಿರದಲ್ಲಿ ಹೋಗಿಸುವರೆ?
ನಿನಗೆ ಹೀಗೆ ಹೇಸಿಗೆಯಲ್ಲಿ ಇರುವುದು ಬೇಕಾಗಿದ್ದರೆ ನಾನು ಇನ್ನು ನಿನ್ನ ಪೂಜಿಸಲೇ ಬರುವುದಿಲ್ಲ ಎಂದು ನುಡಿದು ಮನಸ್ಸಿಲ್ಲದ ಮನಸ್ಸಿಂದ ದೇವಾಲಯವನ್ನು ಶುಚಿಗೊಳಿಸಿ ಪೂಜಿಸಿ ಹೊರಟು ಹೋದನು. ಅಲ್ಲದೆ ಹೋಗುವಾಗ ಶಿವಾಲಯವನ್ನೆಲ್ಲ ಅಪವಿತ್ರ ಮಾಡುತ್ತಿರುವ ಆ ಬೇಡನ್ನು ಮುಗಿಸಿಯೇ ಬಿಡಬೇಕೆಂದು ತೀರ್ಮಾನಿಸಿದನು. ಮರುದಿನ ತನ್ನ ನಿರ್ಧಾರದಂತೆ ಆ ಬ್ರಾಹ್ಮಣನು ಒಂದು ಹರಿತವಾದ ಚೂರನ್ನು ಹಿಡಿದುಕೊಂಡು ಬಂದು ಲಿಂಗದ ಮರೆಯಲ್ಲಿ ಅಡಿಗೆ ಕೂಡಲು ಹೋದನು. ಆದರೆ ಗುಡಿಯಲ್ಲಿ ಅದ್ಭುತವೊಂದು ಅವನಿಗಾಗಿ ಕಾದಿತ್ತು. ಶಿವಾಲಯದಲ್ಲಿ ಕಾಲಿಟ್ಟ ಕೂಡಲೇ ಶಿವಲಿಂಗದ ಒಂದು ಕಣ್ಣಿಂದ ರಕ್ತ ಸುರಿಯುವುದನ್ನು ಅವನು ಕಂಡನು. ಕೂಡಲೇ ತನಗೆ ಇಲ್ಲವೇ ಈ ಲೋಕಕ್ಕೆ ಏನೋ ಒಂದು ಅನಾಹುತ ಉಂಟಾಗುತ್ತೆಂದು ಭಾವಿಸಿದವನು ಆ ವಿಚಿತ್ರ ಸುದ್ದಿಯನ್ನು ಜನರಿಗೆ ತಿಳಿಸಲು ಊರ ಕಡೆಗೆ ಹೊರಟು ಹೋದನು. ಕಣ್ಣಪ್ಪ ಅವಸರವಾಗಿ ಬಾಯಲ್ಲಿ ನೀರು, ತೆಗೆಯಲ್ಲಿ ಹೂವು, ಕೈಯಲ್ಲಿ ಬೇಟೆಯನ್ನು ಹಿಡಿದು ಅಯ್ಯೋ ಎಂದು ಸ್ವಲ್ಪ ತಡವಾಗಿ ಬಿಟ್ಟಿತು. ನನ್ನವನು ಹಸಿದು ನನ್ನ ಹಾದಿಯನ್ನೇ ಕಾಯುತ್ತಿರಬೇಕು. ಅವನ ಕಣ್ಣುಗಳೆಲ್ಲ ನನ್ನ ಕಡೆಗೆ ಇರಬೇಕು. ನನ್ನವನೇ, ಚಿಂತಿಸಬೇಡ, ಈಗೋ ಬಂದೆ ಎಂದು ನುಡಿಯುತ್ತಾ ಗುಡಿಯನ್ನು ಪ್ರವೇಶಿಸಿದನು. ಅಲ್ಲಿಯ ದೃಶ್ಯವನ್ನು ನೋಡಿ ಅವನಿಗೆ ದಂಗು ಬಿಡದಂತಾಯಿತು. ಶಿವನ ಕಣ್ಣಿನಿಂದ ಸುರಿಯುತ್ತಿರುವ ರಕ್ತವನ್ನು ಕಂಡು ತನ್ನ ಕಣ್ಣಿಂದಲೇ ಸುರಿಯುತ್ತಿರುವ ವೇದನೆಯನ್ನು ಅನುಭವಿಸಿ ಮಮ್ಮಲ ಮರುಗಿ ಕೊರಗಿ ಬಾಡಿ ಬೆಂದು ಬಿಸುಸೊಯ್ದು ಆ ರಕ್ತವನ್ನು ತೊಡೆದಂತೆಲ್ಲ ಇನ್ನೂ ಹೆಚ್ಚಾಗಿ ರಕ್ತ ಬಿಡಿಯಲು ಆರಂಭವಾಯಿತು. ಅಯ್ಯೋ ನನ್ನವನೇ, ನಿನಗೆಂತ ವೇದನೆಯಾಗುತ್ತಿರಬಹುದು, ನಾನಿದನ್ನು ಸಹಿಸಲಾರೆ ಎಂದು ನುಡಿಯುವ ಹೊತ್ತಿಗೆ ತಟ್ಟನೆ ಅವನಿಗೊಂದು ಆಲೋಚನೆ ಬೆಳೆಯಿತು. ತನ್ನವನ ನೋಯುತ್ತಿರುವ ಕಣ್ಣನ್ನು ಕಿತ್ತು ಆ ಸ್ಥಳದಲ್ಲಿ ತನ್ನ ಕಣ್ಣನ್ನು ಹಚ್ಚಬೇಕು. ಕಣ್ಣಪ್ಪನು ಸ್ವಲ್ಪವೂ ಹಿಂದು ಮುಂದೆ ನೋಡದೆ ಬಾಣದ ತುದಿಯಿಂದ ತನ್ನ ಕಣ್ಣನ್ನು ಕಿತ್ತು ಲಿಂಗದ ನೋಯುತ್ತಿರುವ ಕಣ್ಣಿಗೆ ಪ್ರತಿಯಾಗಿ ಜೋಡಿಸಿದನು. ಆಗ ರಕ್ತ ಸುರಿಯುವುದು ನಿಂತಿತು. ಕಣ್ಣಪ್ಪನಿಗೆ ಆನಂದವೋ ಆನಂದ. ಆದರೆ ಆ ಆನಂದ ಬಹಳ ಹೊತ್ತು ಉಳಿಯಿಲ್ಲ. ಯಾಕೆಂದರೆ ಲಿಂಗದ ಮತ್ತೊಂದು ಕಣ್ಣೊಡೆದು ಅದರಿಂದಲೂ ರಕ್ತ ಸುರಿಯಲು ಪ್ರಾರಂಭಿಸಿತು. ಕಣ್ಣಪ್ಪ ಅದಕ್ಕೆ ಅಂಜಲಿಲ್ಲ. ನನಗೆ ಇನ್ನೊಂದು ಕಣ್ಣುಂಟು ಎಂದು ನುಡಿದು ಶಿವನ ಕಣ್ಣನ್ನು ಗುರುತಿಸಲು ಅದರ ಮೇಲೆ ತನ್ನ ಕಾಲ ಅಂಗುಷ್ಟವನ್ನಿಟ್ಟು ಮತ್ತೊಂದು ಕಣ್ಣನ್ನು ಕೀಳಲು ಸಿದ್ಧನಾಗುವ ಹೊತ್ತಿಗೆ ಶಿವನು ಪ್ರಸನ್ನಾಗಿ ಅವನನ್ನು ಅಪ್ಪಿಕೊಂಡನು.